ಮೃತ ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಜೂನ್ 6ನೇ ತಾರೀಕು ರಾತ್ರಿ ಕೆಲಸ ಮಾಡ್ತಾ ಇದ್ದಂತಹ ಫಾರ್ಮಸಿ ಬಳಿ ಓಡಾಟದ ದೃಶ್ಯ ಲಭ್ಯವಾಗಿದೆ. ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಆತನ ಓಡಾಟದ ದೃಶ್ಯ ಜೂನ್ 6ನೇ ತಾರೀಕು ರಾತ್ರಿ 10 ಗಂಟೆಗೆ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದಾನೆ. ಗಡಿಬಿಡಿಯಲ್ಲಿ 2 ನಿಮಿಷದಲ್ಲಿ ರೇಣುಕಾಸ್ವಾಮಿ ಲಾಗೌಟ್ ಆಗಿದ್ದಾನೆ. ರೇಣುಕಾಸ್ವಾಮಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಜೂನ್ 6ನೇ ತಾರೀಕು ಲಾಗೌಟ್, ಜೂನ್ 7ನೇ ತಾರೀಕು ಕೆಲಸಕ್ಕೆ ಹೋಗಿಲ್ಲ. ಶನಿವಾರ ವೀಕ್ ಆಫ್ ಇದ್ದು ಮನೆಯಲ್ಲಿ ಹೇಳಿದ್ದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಂತಹ ರೇಣುಕಾಸ್ವಾಮಿ ಮನೆಗೆ ಬರದೆ ನಾಪತ್ತೆಯಾಗಿದ್ದ. ರೈಟ್, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ತನ್ನ ವೆಹಿಕಲ್ ನಲ್ಲಿ ಬಂದಿಳಿತಾನೆ ರೇಣುಕಾಸ್ವಾಮಿ. ಆ ವ್ಯಕ್ತಿಯನ್ನ, ಯುವಕನನ್ನ ಗಮನಿಸ್ತಾ ಇದ್ದೀರಲ್ಲ, ಆತನೇ ಕೊಲೆಯಾದಂತಹ ರೇಣುಕಾಸ್ವಾಮಿ. ಜೂನ್ 6ನೇ ತಾರೀಕು ರಾತ್ರಿ 10 ಗಂಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಆ ಫಾರ್ಮಸಿಯ ಮುಂದೆ ಬಂದು ತನ್ನ ಸ್ಕೂಟಿಯನ್ನ ನಿಲ್ಲಿಸ್ತಾನೆ. ನಂತರ ಸೀದಾ ಒಳಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಆತ ಒಂದಿಷ್ಟು ಹೊತ್ತು ಇದ್ದು ಆನಂತರ ಲಾಗೌಟ್ ಮಾಡಿ ಬಂದಿದ್ದಾನೆ ಅನ್ನುವಂತ ಮಾಹಿತಿ. ಜೂನ್ 6ನೇ ತಾರೀಕು ಲಾಗೌಟ್ ಮಾಡಿದ್ದಾನೆ. ಜೂನ್ 7ನೇ ತಾರೀಕು ಕೆಲ್ಸಕ್ಕೆ ರಜಾ ಹಾಕಿದ್ದಾನೆ. ಜೂನ್ 7ನೇ ತಾರೀಕು ಆತ ಕೆಲ್ಸಕ್ಕೆ ಹೋಗಿಲ್ಲ. ಆದ್ರೆ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟಿದ್ದಾನೆ. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇಷ್ಟು ದಿನ ಮನೆಯವರು ಹೇಳಿದ್ದು, ನಿನ್ನೆಯಿಂದ ಮನೆಯವರು ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ಜೂನ್ 7ನೇ ತಾರೀಕು ಕೆಲ್ಸಕ್ಕೆ ಅಂತ ಹೇಳಿ ಮಗ ಹೋಗಿದ್ದ. ಕ್ಲೋಸಿಂಗ್ ಆವತ್ತು ಶನಿವಾರ ಕ್ಲೋಸಿಂಗ್ ಇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮಗ ಬೇಗ ಬರ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ. 7 ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳ್ದ ಜೂನ್ 7ನೇ ತಾರೀಕು. ಆದ್ರೆ ಆತ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಪೋಷಕರು ಹೇಳಿತ್ತು. ಈಗ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಜೂನ್ 6ನೇ ತಾರೀಕು ರಾತ್ರಿ 10 ಗಂಟೆಯ ಸಿಸಿಟಿವಿ ಫುಟೇಜ್ ಇದು. ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿಯ ಬಳಿ ತನ್ನ ವೆಹಿಕಲ್ ನಲ್ಲಿ ಬಂದು ಆ ದ್ವಿಚಕ್ರ ವಾಹನವನ್ನ ಪಾರ್ಕ್ ಮಾಡ್ತಾನೆ. ಪಾರ್ಕ್ ಮಾಡಿದಂತಹ ನಂತರದಲ್ಲಿ ಸೀದಾ ಫಾರ್ಮಸಿಯ ಒಳಭಾಗಕ್ಕೆ ಹೋಗ್ತಾನೆ. ನಂತರ ಲಾಗೌಟ್ ಮಾಡಿ ಅಲ್ಲಿಂದ ವಾಪಸ್ ಆಗಿದ್ದಾನೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ವೀಕ್ ಆಫ್ ಇದ್ರೂ ಕೂಡ ಪೋಷಕರಿಗೆ ಆತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಅಂದ್ರೆ ಜೂನ್ 7ನೇ ತಾರೀಕು ಆತ ಮನೆಯಿಂದ ಹೊರಟಿದ್ದ. ರಜೆ ಇದ್ರೂ ಕೂಡ ಮನೆ ಬಿಟ್ಟು ತೆರಳಿದ್ದ. ಅದಾದಂಥ ನಂತರದಲ್ಲಿ ತನ್ನನ್ನ ಸಂಪರ್ಕ ಮಾಡಿದ್ದಂಥ ಬೇರೆ ಐಡಿಯಾ ಮೂಲಕ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳಲಾಗುತ್ತಲ್ಲ, ತನ್ನನ್ನ ಸಂಪರ್ಕ ಮಾಡಿದ್ದವರ ಜೊತೆ ಅಂದ್ರೆ ಯಾರು, ರಘು ದರ್ಶನ್, ಚಿತ್ರದುರ್ಗದ ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ, ಆತನ ಜೊತೆ ಹೊರಟವನು ಆ ನಂತರ ಮನೆಗೆ ವಾಪಸ್ ಬಂದಿಲ್ಲ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ರಘು ನೇತೃತ್ವದಲ್ಲಿ ಹಾಗಾದ್ರೆ ಶನಿವಾರವೇ ಕಿಡ್ನಾಪ್ ನಡೆದಿತ್ತ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮನೆಯವರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ನೀವೇ ಮಾತನಾಡಿಸಿದ್ರಿ. ಆಗ ಅವ್ರು ಹೇಳಿದ್ದು ಜೂನ್ 7ನೇ ತಾರೀಕು ಕೆಲ್ಸಕ್ಕೆ ಅಂತ ಹೇಳಿ ನನ್ನ ಮಗ ಹೊರಟಿದ್ದ ಅಂತ ಹೇಳಿ. ಬಟ್ ಈಗ ಲಭ್ಯವಾಗ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ರೆ, ಅದರಿಂದ ಸಿಗ್ತಾ ಇರುವಂತಹ ಮಾಹಿತಿಯನ್ನ ಗಮನಿಸ್ತಾ ಇದ್ರೆ, ಜೂನ್ 6ನೇ ತಾರೀಕು ಆತ ಫಾರ್ಮಸಿಗೆ ಹೋಗಿದ್ದೇ ಲಾಸ್ಟ್. ಜೂನ್ 7ನೇ ತಾರೀಕು ಹೋಗೇ ಇಲ್ಲ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಏನ್ ಲಭ್ಯವಾಗ್ತಾ ಇದೆ ಸಂದೇಶ, ಏನು ಅನುಮಾನಗಳು ಮೂಡ್ತಾ ಇವೆ ಅಂತ ಹೇಳಿ? ವಿದೇಶಿ ನಮ್ಗೆ ಸಿಕ್ಕಿರುವಂತಹ ಸಿಸಿಟಿವಿ ಫೋಟೇಜ್ ಏನಿದೆ, ಇದು ಕಡೆಯದಾಗಿ ಅಪೋಲೋ ಫಾರ್ಮಸಿಗೆ ರೇಣುಕಾಸ್ವಾಮಿ ಬಂದಿರುವಂತದ್ದು. ಅಂದ್ರೆ ಅಪೋಲೋ ಫಾರ್ಮಸಿಯಿಂದ ಆತ ರಾತ್ರಿ 10 ಗಂಟೆ ಸುಮಾರಿಗೆ, ಜೂನ್ 6ನೇ ತಾರೀಕು ರಾತ್ರಿ 10 ಗಂಟೆ ಸುಮಾರಿಗೆ ಕೊನೆ ಬಾರಿ ಆತ ಡ್ಯೂಟಿಯನ್ನ ಲಾಗೌಟ್ ಮಾಡಿ ಹೊರಗೆ ಬಂದಿರುವಂತದ್ದು. ಅಂದ್ರೆ ಅವತ್ತೇ ಕರೆಗಳು ಬಂದಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಗಡಿಬಿಡಿಯಲ್ಲೇ ಆತ ಕೇವಲ 2 ನಿಮಿಷದಲ್ಲಿ ಲಾಗೌಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಯೂಶಲಿ ಲಾಗೌಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ 6 ರಿಂದ 7 ನಿಮಿಷ ತೆಗೆದುಕೊಳ್ತಾ ಇತ್ತು. ಆದ್ರೆ ಗಡಿಬಿಡಿಯಲ್ಲಿ 2 ನಿಮಿಷದಲ್ಲಿ ಲಾಗೌಟ್ ಮಾಡಿ ಮರುದಿನ ರಜೆಯನ್ನ ಹಾಕಿರ್ತಾನೆ. ಅಂದ್ರೆ ಶುಕ್ರವಾರ ಆತ ರಜೆಯನ್ನ ಹಾಕಿರ್ತಾನೆ, ಜೊತೆಗೆ ಶನಿವಾರ ವೀಕ್ ಆಫ್ ಇರುತ್ತೆ. ಆದ್ರೆ ಶುಕ್ರವಾರ ರಜೆಯನ್ನ ಹಾಕಿ ಗುರುವಾರ ಆತ ಫಾರ್ಮಸಿಯಿಂದ ಸಂದೇಶ್ ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.